ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹಾವೇರಿ, ಚಿಕ್ಕಬಳ್ಳಾಪುರ ಹಾಗೆ ಶಿಕಾರಿಪುರದಲ್ಲಿ ಡೆವಿಲ್ ಸಿನಿಮಾದ ಪ್ರಚಾರ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ಹಾವೇರಿಯಲ್ಲಿ ಈಗಾಗಲೇ ಡೆವಿಲ್ ಸಿನಿಮಾವನ್ನ ಅಪ್ಪಿಕೊಳ್ಳೋದಕ್ಕೆ ಹಾವೇರಿಯ ದರ್ಶನ್ ಅವರ ಅಭಿಮಾನಿಗಳು ಎಲ್ಲಾ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಲೈಟಿಂಗ್ಸ್ ಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತ ಕೇಳಿದ್ರೆ ಚಿತ್ರಮಂದಿರದ ಅಲಂಕಾರಕ್ಕಾಗಿ. ಈ ಸಿನಿಮಾ ಯಾವ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೋ ಆ ಚಿತ್ರಮಂದಿರವನ್ನ ಡೆಕೋರೇಷನ್ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಫ್ಲೆಕ್ಸ್ಗಳು, ಒಂದಿಷ್ಟು ಕಟೌಟ್ಗಳು ಚಿತ್ರಮಂದಿರದ ಮುಂಭಾಗದಲ್ಲಿ ಹಾಕೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಹಾವೇರಿಯಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣೋದಂತೂ ಸತ್ಯ. ಇನ್ನು ಎರಡನೇದಾಗಿ ಚಿಕ್ಕಬಳ್ಳಾಪುರದ ದರ್ಶನ್ ಅವರ ಅಭಿಮಾನಿಗಳು ರಾತ್ರೋರಾತ್ರಿ ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ ಇಳಿದಿದ್ದಾರೆ. ಈಗಾಗಲೇ ಅಭಿಮಾನಿ ಬಳಗವನ್ನು ನೀವು ನೋಡಬಹುದು. ಇದು ಚಿಕ್ಕಬಳ್ಳಾಪುರದ ದರ್ಶನ್ ಅವರ ಅಭಿಮಾನಿ ಬಳಗ. ಎಲ್ಲರ ಕೈಯಲ್ಲೂ ಕೂಡ ಡೆವಿಲ್ ಸಿನಿಮಾದ ಸ್ಟಿಕ್ಕರ್ಗಳಿವೆ. ಆಟೋ, ಕಾರು, ಅಂಗಡಿ ಹೀಗೆ ಎಲ್ಲಾ ಕಡೆಗಳಲ್ಲಿ ಈ ಸಿನಿಮಾದ ಸ್ಟಿಕ್ಕರ್ ಅನ್ನ ಅಂಟಿಸಿ ಈ ಸಿನಿಮಾದ ಬೃಹತ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಚಿಕ್ಕಬಳ್ಳಾಪುರದ ದರ್ಶನ್ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನ ಪ್ರಚಾರ ಮಾಡಿದಂತ ರೀತಿ. ಇನ್ನು ನಾವು ನೇರವಾಗಿ ಶಿಕಾರಿಪುರಕ್ಕೆ ಹೋಗೋಣ. ಶಿಕಾರಿಪುರದ ಇದು ಎರಡನೇ ಎಪಿಸೋಡ್. ಕಳೆದ ಬಾರಿ ಶಿಕಾರಿಪುರದಲ್ಲಿ ಯಾವ ಮಟ್ಟದಲ್ಲಿ ಫ್ಲೆಕ್ಸ್ ಹಾಕಿದ್ದಾರೆ, ಯಾವ ಮಟ್ಟದಲ್ಲಿ ಕ್ರೇಜ್ ಇತ್ತು ಅನ್ನೋದನ್ನ ಹೇಳಿದ್ವಿ. ಇವತ್ತಿನ ಎಪಿಸೋಡ್ ನಲ್ಲಿ ನಾವು ನಿಮ್ಗೆ ಶಿಕಾರಿಪುರದಲ್ಲಿ ದರ್ಶನ್ ಅವರ ಅಭಿಮಾನಿ ಬಳಗದವರು ವಾಹನಗಳಿಗೆ ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಪ್ರಚಾರಕ್ಕೆ ಮುನ್ನುಡಿ ಬರೆದಿದ್ದಾರೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಶಿಕಾರಿಪುರದ ದರ್ಶನ್ ಅವರ ಅಭಿಮಾನಿ ಬಳಗ. ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಶಿಕಾರಿಪುರದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಆಟೋ, ಕಾರು, ಅಂಗಡಿ ಎಲ್ಲಾ ಕಡೆಗಳಲ್ಲೂ ಎಲ್ಲೆಲ್ಲ ಪ್ರಚಾರ ಮಾಡಲಿಕ್ಕೆ ಸಾಧ್ಯನೋ ಎಲ್ಲಾ ಕಡೆಗಳಲ್ಲಿ ಈ ಸಿನಿಮಾದ ಸ್ಟಿಕ್ಕರ್ ಅನ್ನ ಅಂಟಿಸಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪ್ರಚಾರವೇ ಈ ರೀತಿಯಾಗಿರ್ಬೇಕಾದ್ರೆ ಇನ್ನು ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ ಮಟ್ಟಕ್ಕೆ ಇರಬೇಡ. ರಿಲೀಸ್ ಆಗುವ ಹಿಂದಿನ ದಿನ ಚಿತ್ರಮಂದಿರದಲ್ಲಿ ಜಾತ್ರೆನೇ ಮಾಡ್ತಾರೆ ದರ್ಶನ್ ಅವರ ಅಭಿಮಾನಿಗಳು. ಆ ಮಟ್ಟದ ಪ್ರಚಾರವನ್ನ ಸ್ವಯಂ ಪ್ರೇರಿತವಾಗಿ ದರ್ಶನ್ ಅವರ ಅಭಿಮಾನಿಗಳು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನ ಎಪಿಸೋಡ್ ನಲ್ಲಿ ಈ 3 ನಗರದ ದೃಶ್ಯಾವಳಿ ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರಚಾರ ಆಗ್ತಾ ಇದೆ. ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೀಲಿ ಅನ್ನೋದು ನಮ್ಮ ಆಶೆ. ನಮಸ್ಕಾರ.